ನಿಖಿಲ್ ಗೌಡ ಸ್ಪರ್ಧೆ ವಿರೋಧಿಸಿ ಮಂಡ್ಯ ಜೆಡಿಎಸ್ ನಲ್ಲೇ ಆಕ್ರೋಶ ಭುಗಿಲೆದ್ದಿದೆ. ಈ ಬಗ್ಗೆ ಒಂದು ಬ್ರೇಕಿಂಗ್ ಬರ್ತಾ ಇದೆ. ನಿಖಿಲ್ ಗೌಡ ಸ್ಪರ್ಧೆ ವಿರೋಧಿಸಿ ಮಂಡ್ಯ ಜೆಡಿಎಸ್ ನಲ್ಲಿ ಆಕ್ರೋಶ ಭುಗಿಲೆದ್ದಿದೆ. ದೇವೇಗೌಡರ ಕುಟುಂಬ ರಾಜಕಾರಣಕ್ಕೆ ರಾಜ್ಯ ಜೆಡಿಎಸ್ ಯುವ ಘಟಕ ಬೇಸತ್ತು ಹೋಗಿ ಈಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ರಾಜ್ಯ ಯುವ ಪ್ರಧಾನ ಕಾರ್ಯದರ್ಶಿ ಕ್ರಾಂತಿ ಸಿಂಹ ಸೋಷಿಯಲ್ ಪೋಸ್ಟ್ ವೈರಲ್ ಆಗಿದೆ. ಜಿಲ್ಲೆಯ ನಾಯಕರನ್ನ ಬೆಳೆಸಲು ಬಿಡೋದಿಲ್ಲ, ಎಚ್ಡಿಕೆ ಕುಟುಂಬದ ವಿರುದ್ಧ ಗರಂ ಆಗಿದ್ದಾರೆ. ನಾನೇ ಈ ಬಾರಿ ಚುನಾವಣೆಗೆ ನಿಲ್ತೀನಿ, ನನ್ನನ್ನೇ ಬೆಂಬಲಿಸಿ ಅಂತ ಕ್ರಾಂತಿ ಸಿಂಹ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈ ಪೋಸ್ಟ್ ಇದೀಗ ವೈರಲ್ ಆಗಿದೆ. ಮಂಡ್ಯದಲ್ಲಿ ಏನು ನಿಖಿಲ್ ಗೌಡ ಚುನಾವಣೆಗೆ ನಿಲ್ತಾ ಇರುವ ಹಿನ್ನೆಲೆಯಲ್ಲಿ ನಿಖಿಲ್ ಗೌಡ ಸ್ಪರ್ಧೆಯನ್ನು ವಿರೋಧಿಸಿ ಈಗ ಜೆಡಿಎಸ್ ನಲ್ಲಿ ಆಕ್ರೋಶ ಭುಗಿಲೇಳ್ತಾ ಇದೆ. ಸ್ಥಳೀಯ ನಾಯಕರನ್ನ ಬೆಳೆಯೋದಕ್ಕೆ ಬಿಡದ ಎಚ್ಡಿಕೆ ಹಾಗೂ ಎಚ್ಡಿಡಿ ಕುಟುಂಬ ರಾಜಕಾರಣದ ವಿರುದ್ಧ ಇದೀಗ ಜೆಡಿಎಸ್ ನಲ್ಲೇ ಆಕ್ರೋಶ ಭುಗಿಲೆದ್ದಿದೆ. ನನ್ನನ್ನೇ ನಿಲ್ಲಿಸಿ, ನಾನೇ ನಿಲ್ತೀನಿ, ನನ್ನನ್ನೇ ಬೆಂಬಲಿಸಿ ಅಂತ ಕ್ರಾಂತಿ ಸಿಂಹ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಫೇಸ್ಬುಕ್ ನಲ್ಲಿ ತಮ್ಮ ಪೋಸ್ಟ್ ಅನ್ನು ಹಾಕೊಂಡಿದ್ರು. ಇದೀಗ ವೈರಲ್ ಆಗ್ತಾ ಇದೆ. ಎಚ್ಡಿಡಿ ಕುಟುಂಬದ ವಿರುದ್ಧ ಗರಂ ಆಗಿದ್ದಾರೆ. ರಾಜ್ಯ ಯುವ ಪ್ರಧಾನ ಕಾರ್ಯದರ್ಶಿ ಕ್ರಾಂತಿ ಸಿಂಹ ಸೋಷಿಯಲ್ ಪೋಸ್ಟ್ ಇದೀಗ ವೈರಲ್ ಆಗಿದೆ. ಕ್ರಾಂತಿ ಸಿಂಹ ರಾಜ್ಯ ಯುವ ಪ್ರಧಾನ ಕಾರ್ಯದರ್ಶಿ ಇವರ ಪೋಸ್ಟ್ ಇದೀಗ ವೈರಲ್ ಆಗಿದೆ. ಜೆಡಿಎಸ್ನ ಈ ಒಂದು ಏನು ಕುಟುಂಬ ರಾಜಕಾರಣವನ್ನ ವಿರೋಧಿಸಿ ಈಗ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಾನೇ ನಿಲ್ತೀನಿ, ನನ್ನನ್ನೇ ಬೆಂಬಲಿಸಿ. ಏನು ಜೆಡಿಎಸ್ನ ಕಾರ್ಯಕರ್ತರನ್ನ ಬೆಳೆಯೋದಕ್ಕೆ ಕುಟುಂಬ ರಾಜಕಾರಣ ಬಿಡ್ತಾ ಇಲ್ಲ, ಕುಟುಂಬ ರಾಜಕಾರಣವನ್ನ ಮಾಡ್ಕೊಂಡು ಹೋಗ್ತಾ ಇದೆ. ದೇವೇಗೌಡರ ಕುಟುಂಬ ಜೆಡಿಎಸ್ ಪಕ್ಷ ಅನ್ನೋದು ಇದೀಗ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ಈ ಪೋಸ್ಟ್ ನಿಖಿಲ್ ಗೌಡ ಸ್ಪರ್ಧೆಯನ್ನ ವಿರೋಧಿಸಿ ಈಗ ಜೆಡಿಎಸ್ ನಲ್ಲಿ ಆಕ್ರೋಶ ಭುಗಿಲೇಳ್ತಾ ಇದೆ. ಯಾಕಂದ್ರೆ ಸಾಕಷ್ಟು ದಿನಗಳಿಂದ ಕೇಳಿ ಬರ್ತಾ ಇತ್ತು, ಆದರೆ ಜೆಡಿಎಸ್ ನಲ್ಲಿ ಈಗ ಮತ್ತೆ ಕುಟುಂಬ ರಾಜಕಾರಣದ ಕೂಗು ಕೇಳಿ ಬರ್ತಾ ಇದೆ. ಮಂಡ್ಯದಿಂದ ಲೋಕಸಭಾ ಚುನಾವಣೆಗೆ ಕುಮಾರಸ್ವಾಮಿ ಅವರ ಪುತ್ರ ನಿಖಿಲ್ ಗೌಡ ಸ್ಪರ್ಧೆ ಮಾಡುವುದು ಖಚಿತವಾಗ್ತಾ ಇದ್ದ ಹಾಗೆ ಇದೀಗ ಏನು ಭುಗಿಲೆದ್ದಿದೆ, ಆಕ್ರೋಶ ಭುಗಿಲೆದ್ದಿದೆ ಜೆಡಿಎಸ್ ನಲ್ಲಿ. ಯಾಕಂದ್ರೆ ಕುಟುಂಬ ರಾಜಕಾರಣವೇ ಮುಂದುವರಿತಾ ಇದೆ. ಪಕ್ಷಕ್ಕಾಗಿ ದುಡಿದಂತಹ ಕಾರ್ಯಕರ್ತರಿಗೆ ಬೆಲೆ ಇಲ್ಲ, ಯಾರನ್ನು ಕೂಡ ಬೆಳೆಸೋದಿಲ್ಲ ಕಾರ್ಯಕರ್ತರನ್ನ ಜೆಡಿಎಸ್ ನಲ್ಲಿ ಅಂತ ಈಗ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಲಾಗ್ತಾ ಇದೆ. ಆ ಪೋಸ್ಟ್ ಕೂಡ ವೈರಲ್ ಆಗಿದೆ.